ಯಾವ ಧರ್ಮ ಭೂತಕಾಲಕ್ಕೂ ಹಿಂದಿನ ಎಲ್ಲ ವಿಚಾರಧಾರೆಗಳನ್ನು ತೆಗೆದುಕೊಳ್ಳುತ್ತಾ ವರ್ತಮಾನ ಕಾಲದ ಬದುಕಿನೊಳಗಡೆ ಭವಿಷ್ಯತ್ ಕಾಲಕ್ಕೆ ತೀರ್ಮಾನ ಮಾಡುವ ಧರ್ಮ ಬಂತು. ಇಟ್ಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫಾರ್ ದ ಲಿಂಗಾಯತ ರಿಲಿಜಿಯಸ್. ಹಾಗಾಗಿ ಅವರ ವ್ಯವಸ್ಥೆ ಒಳಗಡೆ ಬರ್ತಕ್ಕಂಥದ್ದು ಇದೆಯಲ್ಲ, ಅದನ್ನ ನಾವೇನಾದರೂ ಗಮನದಲ್ಲಿ ತೆಗೆದುಕೊಂಡು ಏನಾದರೂ ಹೋಗಿದೆ ಆದರೆ ನೀವೆಲ್ಲರೂ ಶಾಂತಿಯಿಂದ ಬದುಕಲಿಕ್ಕೆ ಬರ್ತದ. ಈ ಧರ್ಮದಲ್ಲಿ ಯಾರು ಬೇಕಾದರೂ ಲಿಂಗ ಕಟ್ಟಬಹುದು, ಯಾರು ಬೇಕಾದರೂ ಗುರು ಆಗಬಲ್ಲರು, ಯಾರು ಬೇಕಾದರೂ ಈ ಧರ್ಮವನ್ನು ಸ್ವೀಕರಿಸಬಲ್ಲರು. ಧರ್ಮ ಸ್ವೀಕರಣೆ ಮತಾಂತರವಲ್ಲ. ಬಸವಣ್ಣ ಮತಾಂತರದ ಧರ್ಮ ತರಲಿಲ್ಲ. ಬಸವಣ್ಣನವರು ಮತಾಂತರದ ಧರ್ಮ ತರಲಿಲ್ಲ. ಹೃದಯ ಪರಿವರ್ತನೆಯನ್ನು ಒಳಗೊಂಡಿರ್ತಕ್ಕಂತಹ ಅರಿವು ಆಚಾರ ಅನುಭವವುಳ್ಳತಕ್ಕಂತಹ ಅನುಭವದ ಪ್ರಮಾಣದ ಮೇಲೆ ಪ್ರತಿಯೊಬ್ಬರು ಬದಲಾವಣೆಯಾಗಿದ್ದಾರೆ 12ನೇ ಶತಮಾನದಲ್ಲಿ. ಕಾರಣ ಮಾದಾರ ಚೆನ್ನೈನವರು ಬಂದ್ರು ಅಂತಂದ್ರೆ ಮಾದಾರ ಚೆನ್ನೈನವರು ಒಪ್ತಾ ಇರಲಿಲ್ಲ. ಸಿದ್ದರಾಮ, ಶಿವಯೋಗಿ ಸಿದ್ದರಾಮ ಮತ್ತು ಗುಡ್ಡಾಪುರದ ದಾನಮ್ಮ, ಈ ಗುಡ್ಡಾಪುರದ ದಾನಮ್ಮನ ದೇವಿ ಮಾಡಿಬಿಟ್ಟಾರ ಕರ್ಮಗೇಡಿಗಳು. ಆಕೆನ ಈ ಕಾಕುಪೋಕು ದೇವಿಗಳಿದ್ದವಲ್ಲ, ಊರು ತುಂಬ ದ್ಯಾಮವ ದುರ್ಗವ ಹಂಗ ಮಾಡಿ ಇಟ್ಟುಬಿಟ್ಟಾರ. ಆಕೆನ ಕರ್ಮ ಕರ್ಮ ಶರಣರಿಗೆ ಎಷ್ಟು ಹಿಂಸೆ ಆಗ್ತಿದೆಯೋ ಈ ಆಚರಣೆಗಳು. ಮಹಾರಾಷ್ಟ್ರ ಬಾರ್ಡರ್ ಹಾಗೂ ಈ ಭಾಗದಲ್ಲಿ ಎಲ್ಲ ಕಡೆಯಲ್ಲಿ ಲಿಂಗಾಯತ ಧರ್ಮವನ್ನ ಬಹಳ ಗಟ್ಟಿಯಾಗಿ ಪ್ರತಿಪಾದನೆ ಮಾಡಿರ್ತಕ್ಕಂತಹ ಏಕೈಕ ಶಿವಶರಣೆ ಯಾರಾದ್ರಿದ್ರೆ ಅದು ಗುಡ್ಡಾಪುರದ ದಾನಮ್ಮ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಬಹಳ ಅತಿ ಅದ್ಭುತವಾದ ಹೆಣ್ಣುಮಗಳ ರೇಖೆ. ಆಕಿನೇನ್ ಮಾಡ ಸೀರೆ ಉಡಿಸ್ಬಿಟ್ಟು ಉಡಿ ತುಂಬಿಸ್ತಾರೆ. ಇಲ್ಲೋ ಐತೇನೆ ಆಕೆದು ಪ್ರಭಾವ ಇಲ್ಲ. ಬಿಜಾಪುರದಲ್ಲಿ ಬಹಳ ಪವರ್ಫುಲ್ ಆಕೆ, ಹಾವೇರಿವರೆಗೂ ದಾಳ ಆಕೆ ಪವರ್ಫುಲ್. ಆಕೆನ ದೇವಿ ಮಾಡಿಬಿಟ್ಟಾರ. ದೇವಿಯರು ಗುಡ್ಡಾಪುರದ ದಾನಮ್ಮ ಪತ್ತಾರ ಸಮಾಜದಿಂದ ಬಂದಂತ ಹೆಣ್ಣು ಮಗಳು. ಒಂದು ತಿಳ್ಕೊಳ್ಬೇಕು, ಗುಡ್ಡಾಪುರದ ದಾನಮ್ಮ ಮೊಟ್ಟ ಮೊದಲಿಗೆ ಈ ರಾಷ್ಟ್ರದಲ್ಲ ಇಡೀ ವಿಶ್ವದಲ್ಲೇ ಆರ್ಥಿಕ ಚಿಂತನೆಯ ತಳಹದಿಯ ಮೇಲೆ ಸಾಮೂಹಿಕ ವಿವಾಹವನ್ನು ತಂದಂತ ಮೊಟ್ಟ ಮೊದಲನೇ ಹೆಣ್ಣು ಮಗಳು ಯಾರಾದ್ರೂ ಇದ್ರೆ ಅದು ಗುಡ್ಡಾಪುರದ ದಾನಮ್ಮ. ಗುಡ್ಡಾಪುರದ ದಾನಮ್ಮ ಇದೇ ಅನುಭವ ಮಂಟಪದಲ್ಲಿ ಬಂದವಳವಳು. ಇದೇ ಅನುಭವ ಮಂಟಪದಲ್ಲಿ ಬಂದಂತ ಗುಡ್ಡಾಪುರದ ದಾನಮ್ಮ, ಆಕೆ ಹೆಸರು ಮೂಲ ಲಿಂಗಮ್ಮ. ಮೂಲತಃ ಹೆಸರು ಲಿಂಗಮ್ಮ. ದೀಕ್ಷೆ ಆದ ನಂತರ ಈ ಅನುಭವ ಮಂಟಪಕ್ಕೆ ಬಂದವರಿಗೆಲ್ಲರಿಗೂ ದಾಸೋಹ ಮಾಡುವ ವ್ಯವಸ್ಥೆ ಇರುವುದರಿಂದ ಅವಳನ್ನ ದಾನಮ್ಮ ಅಂತ ಕರೆದ ಬಸವಣ್ಣ. ಹೆಸರು ಕೇಳಿದಿರಿ? ಕೇಳೇ ಇಲ್ಲ ನೀವು. ಕೇಳಿರಲ್ಲ? ಆಕೆ ಪುಸ್ತಕ ಓದಬೇಕು ನೀವು ಹೆಣ್ಣುಮಕ್ಕಳು. ಬಹಳ ಮೋಸವಾದ ವ್ಯವಸ್ಥೆ ಇದು. ಇದನ್ನೆಲ್ಲವನ್ನು ಗಮನಿಸಿರ್ತಕ್ಕಂಥ ಬಸವಣ್ಣ ಬಹಳ ಮುಖ್ಯವಾದ ಧರ್ಮವನ್ನ ತಂದ, ಬಹಳ ಅತಿ ಅದ್ಭುತವಾದ ಧರ್ಮವನ್ನ ತಂದ್ರು ಬಸವಣ್ಣ. ಅಷ್ಟಾವರಣ. ಅಷ್ಟಾವರಣದಲ್ಲಿ ಮೊಟ್ಟ ಮೊದಲನೆಯದು ಯಾವುದು? ಗುರು. ಯಾವುದು? ಗುರು. ಈ ಗುರು ಬಾಹ್ಯ ಅಷ್ಟಾವರಣದಲ್ಲಿ ಗುರು ಯಾರು? ಬ್ರಹ್ಮಾಂಡ ಅಷ್ಟಾವರಣದಲ್ಲಿ ಗುರು ಯಾರು? ಪೃಥ್ವಿ. ಬಹಿರಂಗದಲ್ಲಿ ಅಷ್ಟಾವರಣ ಗುರು. ನಾನು ಕಾಣ್ತಾ ಇದ್ದೀನಲ್ಲ, ಗುರು ಬಹಿರಂಗದಲ್ಲಿ. ಪುನಃ ಬಾಹ್ಯದೊಳಗಡೆ ಗುರು ಯಾವುದು? ತನು. ಏನು? ಅಂತರಂಗದಲ್ಲಿ ಗುರು ಯಾವುದು? ಅರಿವು. ಇಷ್ಟೇ ಇನ್ನು ಡಿಫರೆನ್ಸ್. ಈ ಜಗತ್ತಿನಲ್ಲಿ 280 ಕೋಟಿ ಇಸ್ಲಾಂ ಸಮುದಾಯ ಧರ್ಮತತ್ವ ಬಿಡಲಿಲ್ಲ. ಕ್ರೈಸ್ತ ಸಮುದಾಯ ಧರ್ಮತತ್ವ ಬಿಡಲಿಲ್ಲ. ಸಿಖ್ ಧರ್ಮ ಧರ್ಮತತ್ವ ಬಿಡಲಿಲ್ಲ. ಶಂಕರಾಚಾರ್ಯರ ಪರಂಪರೆಯವರು ಧರ್ಮತತ್ವ ಬಿಡಲಿಲ್ಲ. ಮಧ್ವಾಚಾರ್ಯರ ಪರಂಪರೆಯವರು ಅವರ ನಂಬಿದ ತತ್ವ ಬಿಡಲಿಲ್ಲ. ಎಲ್ಲ ತತ್ವಗಳನ್ನು ಬಿಟ್ಟು ಬಹಳ ದೊಡ್ಡ
ದೊಡ್ಡ ರೀತಿಯಲ್ಲಿ ಎದೆ ಉಬ್ಬಿಸ್ಕೊಂಡು ನಡೆಯುವಂತಹ ಹೀನಾಯಗೇಡಿಯ ಮನಸ್ಸುಗಳಿದ್ರೆ ಅದು ಲಿಂಗಾಯತ ಧರ್ಮದ ಅನುಯಾಯಿಗಳು ಮಾತ್ರ ಈ ದೇಶದವರು. ಇದು ತಟ್ಟಲ ಚಪ್ಪಾಳೆ. ಇದಕ್ಕೆ ನಿಮ್ಮನ್ನು ಬೈದ್ರೆ ಅಂತರ್ತೀವಿ, ನಿಮ್ಮನ್ನು ಹೊಗಳಬೇಕು. ಇಂದ್ರ ಚಂದ್ರ ನಿಮ್ಮನ್ನು ಹೊಗಳಿ ಹಾರ ಹಾಕಿ ಬೇಷಣಬೇಕು. ಆವಾಗ ನೀವು ಉಳಿಯೋರು ನೀವು. ಮೊದಲು ನಮ್ಮ ಧರ್ಮದ ಆಚರಣೆಗೆ ಬರಬೇಕು. ಇನ್ನೊಂದು ಧರ್ಮದ ಆಚರಣೆಯನ್ನ ಪ್ರೀತಿ ಮಾಡಬೇಕು. ಇದು ನಮ್ಮ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯವಸ್ಥೆಗೆ ಬರಬೇಕಾಗಿದೆ. ಬಹಳ ಬಹಳ ನೋವಾಗುವುದೇನು ಅಂತಂದ್ರೆ ಯಾರ ಕೊರಳಲ್ಲಿ ಲಿಂಗವೇ ಇಲ್ವಾ. ಬಹಳ ದುರಂತ, ಬಹಳ ದುರಂತ. ಲಿಂಗನೇ ಇಲ್ಲ ಕೊರಳಾಗ. ಮ್ಯಾಕ್ಸಿಮಮ್ ನೋಡ್ತೀನಿ ಯಾರ ಕೊರಳಲ್ಲಿ ಲಿಂಗ. ನೀವ್ಯಾರ್ರಿ? ನಾವು ಲಿಂಗಾಯಿತ್ರಿ. ತಗೊಂಡೇನು ಮಾಡ ನಿಮ್ಮನ್ನು ಮಂಗಾಯಿತರು. ನಮಗೆ ಅಭಿಮಾನದ ಲಿಂಗಾಯತರು ಬೇಕಾಗಿಲ್ಲ, ನಮಗೆ ತತ್ವನಿಷ್ಠದ ಲಿಂಗಾಯತರು ಈ ಸಮಾಜಕ್ಕೆ ಬೇಕಾಗಿಲ್ಲ. ಇವತ್ತು ನಮಗೆ ಅಭಿಮಾನದ ಲಿಂಗಾಯತರು ಬೇಕಾಗಿಲ್ಲ.